ಯುಗಾದಿ ಹಬ್ಬ ಮುಗ್ದಿದೆ ತಡ ಎಲ್ಲಾ ಊರುಗಳಲ್ಲೂ ಕೂಡ ಊರಬ್ಬ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಹಾಯ್ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ಅನದರ್ ಮಿನಿ ಬ್ಲಾಗ್. ಕೆಲವೊಂದು ಊರುಗಳಲ್ಲಿ ಯುಗಾದಿ ಹಬ್ಬಕ್ಕೆ ಮುಂಚೆನೆ ಊರಬ್ಬನ ಮಾಡ್ತಾರೆ, ಇನ್ನು ಕೆಲವೊಂದು ಊರುಗಳಲ್ಲಿ ಯುಗಾದಿ ಹಬ್ಬ ಆದ್ಮೇಲೆ ಮಾಡ್ತಾರೆ. ನಮ್ಮೂರಲ್ಲಿ ಯುಗಾದಿ ಹಬ್ಬ ಆದ್ಮೇಲೆ ಪ್ರತಿ ವರ್ಷನೂ ಕೂಡ ಊರಬ್ಬನ ಮಾಡೋದು. ನಮ್ಮೂರ ಹಬ್ಬ ಅಂತೂ ತುಂಬಾನೇ ಅದ್ದೂರಿಯಾಗಿ ಚೆನ್ನಾಗಾಯ್ತು. ನಾನು ಒಂದು ಸಿಂಪಲ್ ಸೀರೆನ ಹಾಕೊಂಡು ರೆಡಿ ಆಗಿದ್ದೆ. ನಾವು ಹುಡುಗಿರು ಹಬ್ಬ ಅಂದ್ರೇನೆ ಸಾಕು, ರೆಡಿ ಆಗಕ್ಕೆ ಹಾಗೇನೆ ಅಡುಗೆ ಮಾಡಕ್ಕೆ ರೆಡಿ ಆಗ್ಬಿಟ್ಟಿರ್ತೀವಿ. ಸೊ ನಾನು ಈ ರೀತಿ ಒಂದು ಸಿಂಪಲ್ ಆಗಿ ರೆಡಿ ಆಗಿದ್ದೆ. ಇನ್ನು ಅದೆಲ್ಲ ಆಗಿದೆ. ಮೇನ್ ಊರ ಹಬ್ಬಗಳಲ್ಲಿ ಕೊಂಡ. ಸೊ ನಮ್ಮೂರಲ್ಲೂ ಕೂಡ ಕೊಂಡ ತುಂಬಾನೇ ಚೆನ್ನಾಗಾಯ್ತು. ಊರ ಹಬ್ಬದ ವಿಡಿಯೋ ಹಾಗೇನೆ ನಾವು ಊರ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಿದ್ವಿ ಅಂತಾನು ಕೂಡ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಇನ್ನು ಊರ ಹಬ್ಬದಲ್ಲಿ ಎಲ್ಲದಕ್ಕಿಂತ ಖುಷಿಯಾಗಿ ನನ್ಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಸೊ ಈ ರೀತಿ ರೆಕಗ್ನೈಸ್ ಮಾಡಿ ನಿಮ್ ವಿಡಿಯೋಸ್ನೆಲ್ಲ ನೋಡ್ತೀನಿ, ತುಂಬಾನೇ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ ಸೆಲ್ಫಿ ಎಲ್ಲ ತಕೊಂಡಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಜಸ್ಟ್ ಅದ್ರಲ್ಲೂ ನಾನು ಇವಾಗ ಸ್ಟಾರ್ಟ್ ಮಾಡಿದೀನಿ, ಬಟ್ ಇದ್ರಲ್ಲೇನೆ ತುಂಬಾನೇ ಜನ ಗೊತ್ತಿರೋರು ಹಾಗೇನೆ ಗೊತ್ತಿಲ್ದೇ ಇರೋರು ಎಲ್ಲರನ್ನು ಕೂಡ ಮಾತಾಡಿಸ್ತಾರೆ. ಆ ರೀತಿ ಮಾತಾಡ್ಸಿ ನೀವು ವಿಡಿಯೋಸ್ನ ತುಂಬಾ ಚೆನ್ನಾಗಿ ಮಾಡ್ತೀರಾ, ನಾವು ಕೂಡ ವಿಡಿಯೋ ನೋಡ್ತೀನಿ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ವಡೆ ಪಾಯಸ ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡು ಮನೆಗೆ ದೊಡ್ಡ ದೇವರು ಕರಿಯಣ್ಣ ಕೆಂಚಣ್ಣ ಹಾಗೇನೆ ಕಬ್ಬಾಳಮ್ಮ ತಾಯಿನೂ ಕೂಡ ಬಂದಿದ್ರು. ಕಬ್ಬಾಳಮ್ಮ ತಾಯಿಗೆ ಮಡ್ಲಕ್ಕಿ ಎಲ್ಲ ತುಂಬಿ ಹಾಗೇನೆ ಪೂಜೆ ಎಲ್ಲಾನು ಕೂಡ ಮಾಡ್ಕೊಂಡು ಅದೆಲ್ಲ ಆದ್ಮೇಲೆ ನೈಟ್ ನಮ್ಮ ಮನೆ ಹತ್ರ ಮೆರವಣಿಗೆ ಬರೋಷ್ಟಲ್ಲೇ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಆಗಿತ್ತು. ಕಬ್ಬಾಳಮ್ಮನ ಮೆರವಣಿಗೆನೂ ಕೂಡ ತುಂಬಾನೇ ಚೆನ್ನಾಗಾಯ್ತು. ನಮ್ಮೂರು ಅಚಲು ಹಬ್ಬ ತುಂಬಾನೇ ಚೆನ್ನಾಗಾಯ್ತು. ಹಬ್ಬನೂ ಕೂಡ ಮುಗೀತು. ನಿಮ್ಮೂರ ಹೆಸರನ್ನ ಟೈಪ್ ಮಾಡಿ. ನಿಮ್ಮೂರಲ್ಲಿ ಹಬ್ಬ ಆಯ್ತಾ, ಇಲ್ಲ ಅಂದ್ರೆ ನೆಕ್ಸ್ಟ್ ಇದೆಯಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಯ್, ಥ್ಯಾಂಕ್ ಯು.